ಸೊ ತಗೊಂಡಿದ್ದಾದ್ಮೇಲೆ ಒಂದು ಕುಳ್ನ ಈ ರೀತಿಯಲ್ಲಿ ಉದ್ದಕ್ಕೆ ಒಂದು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀರಿ ಅಂತಂದ್ರೆ ಈ ವೈಡರ್ ಪೀಸ್ ಒಳಗಡೆ ಹಾಕಿ ಓಕೆ ಈ ಉದ್ದಕ್ಕಿರೋದನ್ನ ನಾವು ಟ್ರಯಾಂಗಲ್ ತರ ಫಾರ್ಮ್ ಮಾಡೋದು ಈ ತರ. ಅಂದ್ರೆ ಇದೇ ತರ ಮಾಡ್ಬೇಕಂತ ಏನೂ ಇಲ್ಲ, ಬಟ್ ಈ ತರ ಮಾಡ್ತಾ ಇದ್ರೆ ನೀವು ಮತ್ತೆ ಮತ್ತೆ ಅದನ್ನ ಚೇಂಜ್ ಮಾಡೋದು ಅದೇನು ಬೇಕಾಗಿಲ್ಲ. ಸೊ ಇಷ್ಟ ಆಯ್ತು ಅಂತಂದ್ರೆ ನೋಡಿ, ಇದು ಇಷ್ಟು ಸೆಟ್ ಆಯ್ತು. ಇದು ನಾಳೆಗೆ ನಾವು ಯೂಸ್ ಮಾಡಬಹುದು. ಓಕೆ, ಇದನ್ನ ನಾವು ಏನ್ ಮಾಡಬಹುದು, ಅಗ್ನಿ ಸ್ಪರ್ಶಕ್ಕೆ ಯೂಸ್ ಮಾಡಬಹುದು. ಸೊ ಇನ್ ಜನರಲ್ ನಾವು ಇದಕ್ಕೆ ಸ್ವಲ್ಪ ಜಾಸ್ತಿ ತುಪ್ಪವನ್ನ ಬೆರೆಸಿರ್ತೇವೆ. ಓಕೆ, ಸೊ ಇದಕ್ಕೆ ಸ್ವಲ್ಪ ಜಾಸ್ತಿ ತುಪ್ಪವನ್ನ ಹಾಕಿದ್ದೇವೆ. ಸೊ ನಾವು ಅಗ್ನಿ ಸ್ಪರ್ಶ ಇಲ್ಲಿ ಮಾಡಬಾರದು, ಇಲ್ಲಿ ಮಾಡಬೇಕು. ಸೊ ದಟ್ ನಾವು ಹಿಂಗಿಟ್ಟಿದ ತಕ್ಷಣನೇ ಏನಾಗುತ್ತೆ ಅಂತಂದ್ರೆ ಇದು ಕೆಳಗಡೆ ಟಚ್ ಆಗುತ್ತೆ, ಬಟ್ ಅಗ್ನಿ ಸ್ಪರ್ಶ ಇಲ್ಲಿಂದ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವುದೇ ರೀತಿಯಲ್ಲಿ ಅಲ್ಲಿ ಡಿಸ್ಟರ್ಬೆನ್ಸ್ ಅನ್ನೋದು ಆಗಲ್ಲ. ಸೊ ನೀವ್ ಏನೇ ಮಾಡ್ತಾ ಇದ್ರು ಒಂದ್ ಸ್ವಲ್ಪ ಕ್ಲೋಸ್ ಬನ್ನಿ, ಈ ತರ ತೋರಿಸಿ. ಸೊ ಪ್ರತಿಯೊಂದು ಕಡೆನೂ ವೆಂಟಿಲೇಷನ್ ಆಗ್ತಾ ಇದೆ. ಎಲ್ಲೇ ಅಗ್ನಿ ಸ್ಪರ್ಶ ಆಗಿದ್ರು ನಿಮ್ಗೆ ಈ ಕಾರ್ನರ್, ಈ ಕಾರ್ನರ್, ಈ ಕಾರ್ನರ್, ಇಲ್ಲಿ ಇಲ್ಲಿ ಪ್ರತಿಯೊಂದು ಕಡೆನೂ ಅಗ್ನಿ ಸ್ಪರ್ಶ ಆಗುತ್ತೆ. ಸೊ ಒಮ್ಮೆ ನೀವು ಈ ರೀತಿಯಲ್ಲಿ ಅಗ್ನಿ ಕುಳ್ಳನ್ನ ಅಂಟಿಸಿ ಇಟ್ಟಿದ್ದ ಆದ್ಮೇಲೆ ಸಂಪೂರ್ಣವಾಗಿ ಎಲ್ಲಾ ಕಡೆನೂ ಅದು ಅಗ್ನಿ ಸ್ಪರ್ಶ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಮತ್ತೆ ಮತ್ತೆ ನೀವು ಅದನ್ನ ಮೂವ್ ಮಾಡೋದು, ಇದು ಜರ್ಸೋದು ಏನು ಬೇಕಾಗಿಲ್ಲ. ಮತ್ತೆ ಎಲ್ಲೆಲ್ಲಿ ಅಗ್ನಿ ಸ್ಪರ್ಶ ಆಗ್ತಾ ಇರಲ್ಲ ಅಲ್ಲಿ ನೀವು ತುಪ್ಪವನ್ನ ಹಾಕಂತ ಹೋಗ್ತಾ ಇರಬಹುದು. ಇದೇ ರೀತಿಯಲ್ಲಿ ಇಡ್ಬೇಕಂತಿಲ್ಲ, ಇಷ್ಟೇ ಕುಳ್ಳು ಯೂಸ್ ಮಾಡ್ಬೇಕಂತಿಲ್ಲ. ಕೆಲವೊಮ್ಮೆ ಒಂದೇ ಕುಳ್ಳಲ್ಲಿ ಈ ತರ ಸ್ಟ್ರಕ್ಚರ್ ಫಾರ್ಮ್ ಮಾಡಿ ನಾವು ಮಾಡಬಹುದು. ಸೊ ನೋಡಿದಿರಲ್ಲ, ಬೇರೆ ಯಾವುದೇ ತರ ಡೌಟ್ ಇದ್ರೂ ನೀವು ಕೇಳಬಹುದು. ಧನ್ಯವಾದಗಳು.